ಮಸಾಲೆ ವಸ್ತುಗಳು. ಅಡಿಗೆಯಲ್ಲಿ ನಾವು ಹಲವಾರು ಮಸಾಲೆ ವಸ್ತುಗಳನ್ನು ಬಳಸುತ್ತೇವೆ. ನಾವು ಮಾಡುವ ತಿಂಡಿಗಳಿಗೆ ಮತ್ತು ಬೇರೆ ತಿನಿಸುಗಳಿಗೆ ಇವು ರುಚಿ, ಪರಿಮಳ, ಬಣ್ಣ ಮೊದಲಾದವನ್ನು ಕೊಡುವಲ್ಲಿ ನೆರವಾಗುತ್ತವೆ. ತಿಂಡಿಗಳಲ್ಲಿ ಬರುವ ಮುಖ್ಯ ವಸ್ತುಗಳ ರುಚಿ ಮತ್ತು ಪರಿಮಳಗಳನ್ನು ಹೆಚ್ಚಿಸುವುದಕ್ಕಾಗಿ ಈ ಮಸಾಲೆಗಳನ್ನು ಬಳಸಬೇಕಲ್ಲದೆ ಅವುಗಳ ರುಚಿಯನ್ನು ತಗ್ಗಿಸಿ ತಿಂಡಿಗಳಿಗೆ ಮಸಾಲೆಯದೇ ರುಚಿ ಮತ್ತು ಪರಿಮಳ ಬರುವಂತೆ ಮಾಡುವುದು ಸರಿಯಲ್ಲ. ಯಾಕೆಂದರೆ ಹೀಗೆ ಹೆಚ್ಚು ಮಸಾಲೆ ಬಳಸಿರುವ ತಿಂಡಿಗಳನ್ನು ತಿಂದವರಿಗೆ ನಾಲಿಗೆಯ ರುಚಿಯೇ ಇಲ್ಲವಾಗುತ್ತದೆ ಮತ್ತು ಅವರ ಜೀರ್ಣಾಂಗಗಳಿಗೂ ಅಂತಹ ತಿನಿಸುಗಳಿಂದಾಗಿ ತೊಡಕುಗಳು ಉಂಟಾಗುತ್ತವೆ. ಹಾಗಾಗಿ ಆದಷ್ಟು ಕಡಿಮೆ ಮಸಾಲೆಗಳನ್ನು ಬಳಸಿ ಸಾತ್ವಿಕ ತಿನಿಸುಗಳನ್ನು ತಯಾರಿಸುವುದು ಒಳ್ಳೆಯದು. ಮಸಾಲೆ ವಸ್ತುಗಳು ಸೊಪ್ಪಿನ ರೂಪದಲ್ಲಿ, ಹೂವು, ಕಾಯಿ ಇಲ್ಲವೇ ಬೀಜಗಳ ರೂಪದಲ್ಲಿ ಮತ್ತು ತೊಗಟೆ, ಬೇರು ಇಲ್ಲವೇ ಗಡ್ಡೆಗಳ ರೂಪದಲ್ಲಿ ದೊರಕುತ್ತವೆ. ಮುಖ್ಯವಾಗಿ ಇವುಗಳಲ್ಲಿರುವ ಬೇರೆ ಬೇರೆ ಬಗೆಯ ಎಣ್ಣೆಗಳ ಅಂಶವೇ ಇವನ್ನು ಬಳಸಿ ತಯಾರಿಸಿದ ತಿಂಡಿಗಳಿಗೆ ಪರಿಮಳ ಮತ್ತು ರುಚಿಗಳನ್ನು ಕೊಡುವಲ್ಲಿ ನೆರವಾಗುತ್ತವೆ. ಅವನ್ನು ಜಜ್ಜಿ ಪುಡಿ ಮಾಡಿದಾಗ, ತುಂಬ ಚಿಕ್ಕದಾಗಿ ಕತ್ತರಿಸಿದಾಗ, ಇಲ್ಲವೇ ತುಪ್ಪದಲ್ಲಿಯೋ ಎಣ್ಣೆಯಲ್ಲಿಯೋ ಬಿಸಿ ಮಾಡಿದಾಗ ಇವುಗಳ ಕಣಗಳಲ್ಲಿ ಹುದುಗಿರುವ ಎಣ್ಣೆಯ ಅಂಶ ಹೊರಬಂದು ತಿಂಡಿಯೊಳಗೆ ಸೇರಿ ಅದಕ್ಕೆ ಬೇಕಾಗಿರುವ ರುಚಿ ಮತ್ತು ಪರಿಮಳಗಳನ್ನು ಕೊಡುತ್ತದೆ. ಮಸಾಲೆ ವಸ್ತುಗಳಲ್ಲಿರುವ ಈ ಎಣ್ಣೆ ಬಹಳ ಬೇಗ ಗಾಳಿಯಲ್ಲಿ ಆವಿಯಾಗಿ ಹೋಗುತ್ತದೆ. ಹಾಗಾಗಿ ಜಜ್ಜಿ ಪುಡಿ ಮಾಡಿರುವ ಮಸಾಲೆಗಳನ್ನು ಯಾವಾಗಲೂ ಬಾಟಲಿಗಳಲ್ಲಿ ಇಲ್ಲವೇ ಡಬ್ಬಿಗಳಲ್ಲಿ ಗಟ್ಟಿಯಾಗಿ ಮುಚ್ಚಿ ಇರಿಸಬೇಕು. ಇದಲ್ಲದೆ ಪುಡಿ ಮಾಡಿದ ಮಸಾಲೆ ವಸ್ತುಗಳನ್ನು ಹೆಚ್ಚು ದಿವಸ ಹಾಗೆಯೇ ಬಳಸದೇ ಇರಿಸಿದರಾದರೆ ಅವು ನಿಷ್ಪ್ರಯೋಜಕವಾಗಿ ಬಿಡುತ್ತವೆ. ಮಸಾಲೆ ವಸ್ತುಗಳಲ್ಲಿರುವ ರುಚಿ ಮತ್ತು ಪರಿಮಳಗಳು ನೀರಿಗಿಂತಲೂ ಎಣ್ಣೆಯಲ್ಲಿ ಇಲ್ಲವೇ ತುಪ್ಪದಲ್ಲಿ ಸುಲಭವಾಗಿ ಕರಗಿಕೊಳ್ಳುತ್ತವೆ. ಹಾಗಾಗಿ ಇವನ್ನು ಎಣ್ಣೆ ಇಲ್ಲವ ತುಪ್ಪದೊಂದಿಗೆ ಒಗ್ಗರಣೆಯಲ್ಲಿ ಬಳಸುವುದು ಒಳ್ಳೆಯದು. ತಿಂಡಿಯನ್ನು ಹೆಚ್ಚು ಬಿಸಿ ಮಾಡುವಿರಾದರೆ ಇಲ್ಲವೇ ಹೆಚ್ಚು ಹೊತ್ತು ಬೇಯಿಸುವಿರಾದರೆ ಅದಕ್ಕೆ ಬೇಕಾಗುವ ಮಸಾಲೆ ವಸ್ತುಗಳನ್ನು ಕೊನೆಯಲ್ಲಿ ಸೇರಿಸಿರಿ. ಇಲ್ಲವಾದರೆ ಹೆಚ್ಚು ಬಿಸಿ ಮಾಡುವಾಗ ಮಸಾಲೆಯಲ್ಲಿರುವ ರುಚಿ ಮತ್ತು ವಾಸನೆಗಳೆಲ್ಲವೂ ಆವಿಯಾಗಿ ಹೋಗಿ ತಿಂಡಿಯಲ್ಲಿ ಸ್ವಲ್ಪ ಉಳಿದಿರಲಾರದು. ಕರಿದು ಮಾಡುವ ತಿಂಡಿಗಳಿಗೆ ಮಸಾಲೆಯನ್ನು ಕರಿದಾದ ಮೇಲೆ ಸೇರಿಸಲು ಬರುತ್ತದೆ. ಆದರೆ ಹಾಗೆಯೇ ಮಾಡುವುದು ಒಳ್ಳೆಯದು. ಇದರಿಂದಾಗಿ ಕರಿದ ಎಣ್ಣೆ ಕೆಡುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಇದಲ್ಲದೆ ಹೆಚ್ಚು ಹೊತ್ತು ಬೇಯಿಸಬೇಕಾಗಿರುವ ತಿಂಡಿಗಳಿಗೆ ಹೆಚ್ಚಿನ ಮಸಾಲೆಗಳನ್ನು ತುಸು ಹೆಚ್ಚು ಸೇರಿಸಿಕೊಳ್ಳಬೇಕಾದೀತು. ಮಸಾಲೆ ವಸ್ತುಗಳನ್ನು ಮುಖ್ಯವಾಗಿ ತಿಂಡಿಗೆ ರುಚಿಯನ್ನು ಕೊಡುವ ಮಸಾಲೆಗಳು, ಪರಿಮಳವನ್ನು ಕೊಡುವ ಮಸಾಲೆಗಳು ಮತ್ತು ಬಣ್ಣವನ್ನು ಕೊಡುವ ಮಸಾಲೆಗಳು ಎಂಬುದಾಗಿ 3 ಗುಂಪುಗಳಲ್ಲಿ ವಿಂಗಡಿಸಬಹುದು. ಆದರೆ ಹೆಚ್ಚಿನ ಮಸಾಲೆ ವಸ್ತುಗಳಿಗೂ ಇವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ನಡೆಸುವ ಶಕ್ತಿ ಇರುತ್ತದೆ. ಉದಾಹರಣೆಗೆ ಮೆಣಸಿನಕಾಯಿ ಪುಡಿಯನ್ನು ಬಳಸಿ ತಿಂಡಿಗೆ ಖಾರದ ರುಚಿಯೊಂದಿಗೆ ಕೆಂಪು ಬಣ್ಣವನ್ನು ಕೊಡಲು ಬರುತ್ತದೆ. ಶುಂಠಿಗೆ ರುಚಿಯೊಂದಿಗೆ ಪರಿಮಳವನ್ನು ಕೊಡುವ ಶಕ್ತಿ ಇದೆ. ಮೆಂತೆಗೆ ಪರಿಮಳವನ್ನು ಕೊಡುವ ಮುಖ್ಯ ಕೆಲಸದೊಂದಿಗೆ ರುಚಿ ಮತ್ತು ಬಣ್ಣಗಳನ್ನು ಕೊಡುವ ಶಕ್ತಿಯೂ ಇದೆ. ಉಪ್ಪು, ಹುಳಿ, ಕಾಳುಮೆಣಸು, ಮೆಣಸಿನಕಾಯಿ, ಶುಂಠಿ ಮೊದಲಾದವುಗಳು ಮುಖ್ಯವಾಗಿ ತಿಂಡಿಗಳಿಗೆ ರುಚಿ ಕೊಡುತ್ತವೆಯಾದ್ದರಿಂದ ಅವನ್ನು ರುಚಿಯ ಮಸಾಲೆಗಳೆಂದು ಹೇಳಬಹುದು. ನಿಜಕ್ಕೂ ನಮ್ಮ ದೇಹದ ಆರೋಗ್ಯಕ್ಕೆ ಅವಶ್ಯವಾಗಿರುವ ವಸ್ತುವೆಂದರೆ ಉಪ್ಪು. ಆದರೆ ನಾವು ಅಡಿಗೆಯಲ್ಲಿ ಬೇಕಾದಕ್ಕಿಂತ ಹೆಚ್ಚೇ ಉಪ್ಪನ್ನು ಬಳಸುತ್ತೇವೆ. ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸುವುದು ಒಳ್ಳೆಯದು. ಬೇರೆ ಮಸಾಲೆಗಳ ಹಾಗೆ ಉಪ್ಪನ್ನು ಹೆಚ್ಚು ಬಳಸುವ ಬಳಕೆಯಾದರೆ ಆಮೇಲೆ ತಿಂಡಿ ತಿನಿಸುಗಳಲ್ಲಿರುವ ಬೇರೆ ಯಾವ ರುಚಿಯೂ ತಿನ್ನುವವರ ಗಮನಕ್ಕೆ ಬಾರದಂತಾಗುತ್ತದೆ. ಆದರೆ ತಿಂಡಿಯ ರುಚಿಯನ್ನು ಎತ್ತಿ ತೋರಿಸುವಂತಹ ಶಕ್ತಿ ಉಪ್ಪಿಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವುದಾದರೂ ತಿಂಡಿಯನ್ನು ಮಾಡುವಾಗ ಉಪ್ಪು ಹಾಕಲು ಮರೆತು ಹೋಗಿದೆಯಾದರೆ ಅದನ್ನು ತಿಂದು ನೋಡಿದವರಿಗೆ ಉಪ್ಪಿನ ಮಹತ್ವವೇನೆಂದು ಗೊತ್ತಾಗುತ್ತದೆ. ಖಾರದ ತಿಂಡಿಗಳಷ್ಟೇ ಅಲ್ಲದೆ ಸಿಹಿ ತಿಂಡಿಗಳನ್ನು ತಯಾರಿಸುವಾಗಲೂ ಒಂದು ಚೂರು ಉಪ್ಪು ಸೇರಿಸಿದ್ದರಾದರೆ ಅವಕ್ಕೊಂದು ಹೊಸ ರುಚಿ ಬಂದಿರುವ ಹಾಗೆ ಕಾಣಿಸದಿರದು. ಕಾಳುಮೆಣಸು ಕಪ್ಪು ಬಣ್ಣದಲ್ಲೂ ಸಿಗುತ್ತದೆ ಮತ್ತು ಬಿಳಿ ಬಣ್ಣದಲ್ಲೂ ಸಿಗುತ್ತದೆ. ಕಪ್ಪಿನದರಲ್ಲಿ ಸಿಪ್ಪೆ ಹಾಗೆಯೇ ಉಳಿದಿರುತ್ತದೆ. ಬಿಳಿ ಕಾಳುಮೆಣಸಿಗೆ ಕಪ್ಪಿನದಷ್ಟು ಖಾರ ಇರುವುದಿಲ್ಲ. ಮೆಣಸಿನಕಾಯಿಯಲ್ಲಿ ಹಲವು ಬಗೆಗಳಿವೆ.
ಕೆಲವಕ್ಕೆ ಖಾರ ಹೆಚ್ಚು ಮತ್ತು ಕೆಲವಕ್ಕೆ ಕಡಿಮೆ. ತೆಳ್ಳಗಾಗಿ ಉದ್ದ ಇರುವ ಕುಮಟೆ ಮೆಣಸಿನಕಾಯಿಗೆ ಖಾರ ಕಡಿಮೆ. ದಪ್ಪವಾಗಿ ಗಿಡ್ಡವಾಗಿರುವ ಕೆಂಪು ಮೆಣಸಿನಕಾಯಿಗೆ ಖಾರ ಹೆಚ್ಚು. ಸಾಮಾನ್ಯವಾಗಿ ಮೆಣಸಿನಕಾಯಿಯೊಳಗಿರುವ ಬೀಜಕ್ಕೆ ಖಾರ ಹೆಚ್ಚಿರುತ್ತದೆ. ಹಾಗಾಗಿ ಮೆಣಸಿನ ಪುಡಿಯಲ್ಲಿ ಖಾರ ಹೆಚ್ಚಿರಬೇಕಿಲ್ಲವಾದರೆ ಬೀಜವನ್ನು ಬಿಟ್ಟು ಹೊರಗಿನ ಸಿಪ್ಪೆಯನ್ನಷ್ಟೇ ಪುಡಿ ಮಾಡಿಕೊಳ್ಳಿರಿ. ಬೀಜ ಸರಿಯಾಗಿ ಪುಡಿಯಾಗಲು ಅದರೊಂದಿಗೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಬಹುದು. ಒಣಮೆಣಸಿನಕಾಯಿಗೆ ಸ್ವಲ್ಪ ಎಣ್ಣೆ ಸವರಿಕೊಂಡರೆ ಅದನ್ನು ಪುಡಿ ಮಾಡುವಾಗ ಹೆಚ್ಚು ಘಾಟು ಬರುವುದಿಲ್ಲ. ತಿನಿಸಿಗೆ ಹುಳಿ ರುಚಿಯನ್ನು ಕೊಡಲು ತುಂಬ ಒಳ್ಳೆಯ ವಸ್ತು ಎಂದರೆ ನಿಂಬೆಹುಳಿ. ಹುಣಸೆಹುಳಿಯು ಈ ಕೆಲಸವನ್ನು ಮಾಡಬಲ್ಲದಾದರೂ ಅದು ನಿಂಬೆಹುಳಿಯಷ್ಟು ಮೈಗೆ ಒಳ್ಳೆಯದಲ್ಲ. ಆದರೆ ನಿಂಬೆಹುಳಿಯ ಹಾಗೆ ಹುಣಸೆ ಹುಳಿಗೆ ಅಡ್ಡರುಚಿ ಇಲ್ಲವಾದುದರಿಂದ ಅಡಿಗೆಯಲ್ಲಿ ಹುಣಸೆ ಹುಳಿಯನ್ನು ಬಳಸುವುದೇ ಹೆಚ್ಚು. ದ್ರಾಕ್ಷಿ ಹುಳಿ ಬರೆಸಿ ತಯಾರಿಸಿದ ವಿನೆಗರನ್ನು ಇದಕ್ಕೆ ಬಳಸಲು ಬರುತ್ತದೆ. ಇಂಗು, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮೆಂತೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮೊದಲಾದವುಗಳು ಮುಖ್ಯವಾಗಿ ನಾವು ತಯಾರಿಸುವ ತಿಂಡಿ ತಿನಿಸುಗಳಿಗೆ ವಾಸನೆಯನ್ನು ಕೊಡುತ್ತವೆ. ಆದ್ದರಿಂದ ಅವನ್ನು ವಾಸನೆಯ ಮಸಾಲೆಗಳೆಂದು ಕರೆಯಬಹುದು. ಇಂಗನ್ನು ಕೊಂಡುಕೊಳ್ಳುವಾಗ ಪುಡಿಗಿಂತಲೂ ಹರಳನ್ನು ಇಲ್ಲವೇ ಗಟ್ಟಿಯಾಗಿರುವ ಅಂಟನ್ನು ಕೊಂಡುಕೊಳ್ಳುವುದು ಒಳ್ಳೆಯದು. ಪುಡಿ ಇಂಗಿನಲ್ಲಿ ಬೇರೇನಾದರೂ ವಸ್ತು ಕಲಬೆರಕೆಯಾಗಿರಬಲ್ಲದು. ಇದಲ್ಲದೆ ಗಟ್ಟಿ ಇಂಗಿನಲ್ಲಿ ವಾಸನೆ ಹೆಚ್ಚು ಮತ್ತು ಅದು ಹೆಚ್ಚು ಸಮಯ ಕೆಡದೆ ಉಳಿಯುತ್ತದೆ. ಲವಂಗದ ತುದಿಯಲ್ಲಿರುವ ಹೂವಿಗೆ ಕಹಿ ರುಚಿ ಇದೆ. ಹಾಗಾಗಿ ಲವಂಗವನ್ನು ತಿಂಡಿಯಲ್ಲಿ ಬಳಸುವ ಮೊದಲು ಹೂವನ್ನು ಚಿವುಟಿ ತೆಗೆಯುವುದು ಒಳ್ಳೆಯದು. ತಿಂಡಿಗಳಿಗೆ ಬೇರೆ ಬೇರೆ ಬಗೆಯ ವಾಸನೆಗಳನ್ನು ಕೊಡಲು ಬೇರೆ ಬೇರೆ ಬಗೆಯ ರಾಸಾಯನಿಕ ವಸ್ತುಗಳು ಅಂಗಡಿಗಳಲ್ಲಿ ಸಿಗುತ್ತವೆ. ಇವನ್ನು ಬಳಸುವಿರಾದರೆ ಆದಷ್ಟು ಕಡಿಮೆ, ಎಂದರೆ 1-2 ಬಿಂದುಗಳನ್ನಷ್ಟೇ ಬಳಸಿರಿ. ಹೆಚ್ಚು ಬಳಸಿದರಾದರೆ ವಾಸನೆ ಏನೂ ಹೆಚ್ಚುವುದಿಲ್ಲ. ತಿಂಡಿಯ ಬಣ್ಣ ಕೆಟ್ಟು ಹೋಗಿ ಅದು ಕಪ್ಪಾಗಬಲ್ಲುದು. ಕೊತ್ತಂಬರಿ ಸೊಪ್ಪನ್ನು ಬಳಸಿದಲ್ಲಿ ಅದರ ವಾಸನೆ ಬಳಕೆಯಾಗದಿರುವವರಿಗೆ ಅದು ಸ್ವಲ್ಪ ಹಿಡಿಸಲಾರದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಕೊರಿಯೆಂಡರ್ ಎಂಬ ಹೆಸರಿದೆ. ಈ ಹೆಸರು ಗ್ರೀಕಿನ ಕೊರಿ ಎಂದರೆ ತಿಗಣೆ ಎಂಬ ಪದದಿಂದ ಬಂದಿದೆ. ತಿಂದು ಬಳಕೆಯಾದವರಿಗಷ್ಟೇ ಇದು ಒಳ್ಳೆಯ ವಾಸನೆ ಎಂದು ಅನಿಸಿತು. ಹಿತ್ತಲಲ್ಲಿ 4 ಕೊತ್ತಂಬರಿ ಬೀಜಗಳನ್ನು ಎಸೆದರೆ ಅಡಿಗೆಗೆ ತಾಜಾ ಕೊತ್ತಂಬರಿ ಸೊಪ್ಪು ಸುಲಭವಾಗಿ ದೊರಕುತ್ತದೆ. ಕೊತ್ತಂಬರಿ ಸಸಿಯನ್ನು ಹೀಗೆ ಬೆಳೆಸುವುದು ಸುಲಭ. ಆದರೆ ಬೀಜ ಹಾಕಿದ ಮೇಲೆ ಅದು ಮೊಳಕೆ ಬರಲು ಸ್ವಲ್ಪ ಹೆಚ್ಚು ಸಮಯ ಬೇಕು. ಹಾಗಾಗಿ ತಾಳ್ಮೆ ಇರಲಿ. ಹಳದಿ, ಅರಶಿನ ಮತ್ತು ಕೇಸರಿಗಳನ್ನು ಬಳಸಿ ತಿಂಡಿಗಳಿಗೆ ಮನಸೆಳೆಯುವ ಬಣ್ಣಗಳು ಬರುವಂತೆ ಮಾಡಬಹುದು. ಕೇಸರಿಯನ್ನು ಕಾಶ್ಮೀರದಲ್ಲಿ ಬೆಳೆಯುವ ಹೂಗಳಿಂದ ಪಡೆಯುತ್ತಾರೆ. ಹಳದಿಯನ್ನು ನಿಮ್ಮ ಹಿತ್ತಲಲ್ಲೇ ಬೆಳೆಯಬಹುದು. ಕಿತ್ತಳೆ ಹಣ್ಣಿನ ಇಲ್ಲವೇ ನಿಂಬೆಹಣ್ಣಿನ ಸಿಪ್ಪೆಯ ಹೊರಭಾಗವನ್ನು ತುರಿದು ಸಿಹಿ ತಿಂಡಿಗಳಿಗೆ ಬಣ್ಣ ಮತ್ತು ರುಚಿ ಬರಲು ಸೇರಿಸಬಹುದು. ಆದರೆ ಹೀಗೆ ಬಳಸಲು ಸಿಪ್ಪೆಯಲ್ಲಿ ಬಣ್ಣವಿರುವ ಹೊರಭಾಗವಷ್ಟೇ ಒಳ್ಳೆಯದು. ಅದರಲ್ಲಿ ಒಳ್ಳೆಯ ವಾಸನೆ ಇರುವ ಎಣ್ಣೆಯ ಅಂಶವಿದೆ. ಬಿಳಿ ಬಣ್ಣವಿರುವ ಸಿಪ್ಪೆಯ ಒಳಭಾಗವನ್ನು ಬಳಸಿದರಾದರೆ ತಿಂಡಿ ಕಹಿಯಾದೀತು. ನೀರಿನಲ್ಲಿ ಬೇಯಿಸುವುದು. ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಬೇರೆಲ್ಲ ಮಾಡು ಬಗೆಗಳಿಗಿಂತಲೂ ನೀರಿನಲ್ಲಿ ಬೇಯಿಸುವ ಮಾಡು ಬಗೆಗೇ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಉದಾಹರಣೆಗೆ ಅನ್ನ, ಸಾರು, ಸಾಂಬಾರು, ಹುಳಿ, ಪಲ್ಯ, ಬೆಳಗಿನ ಉಪ್ಪಿಟ್ಟು ಮೊದಲಾದವುಗಳನ್ನೆಲ್ಲ ಸಾಮಾನ್ಯವಾಗಿ ಕಾಳು ಇಲ್ಲವೇ ತರಕಾರಿಗಳಿಗೆ ನೇರವಾಗಿ ನೀರು ಸೇರಿಸಿ ಕುದಿಸಿ ಬೇಯಿಸುವುದರ ಮೂಲಕವೇ ತಯಾರಿಸಲಾಗುತ್ತದೆ. ಆದರೆ ಈ ರೀತಿ ಊಟಕ್ಕೆ ಬೇಕಾಗುವ ತಿನಿಸಿನ ವಸ್ತುಗಳನ್ನೆಲ್ಲ ಒಂದೇ ಮಾಡು ಬಗೆಯನ್ನು ಬಳಸಿ ತಯಾರಿಸಿದರಾದರೆ ಊಟದಲ್ಲಿ ರುಚಿಯ ತರಾವಳಿ ಇಲ್ಲವಾಗುತ್ತದೆ ಮತ್ತು ಊಟ ಮಾಡುವವರೆಗೆ ಆರೋಗ್ಯಕ್ಕೆ ಅವಶ್ಯವಿರುವ ಜೀವಸತ್ವಗಳೆಲ್ಲ ಸಮತೂಕದಲ್ಲಿ ಸಿಗುವುದು ಕಷ್ಟವಾಗುತ್ತದೆ. ಇದಕ್ಕೆ ಬದಲು ದಿನನಿತ್ಯ ಅಡಿಗೆಯಲ್ಲಿ ನೀರಿನಲ್ಲಿ ಬೇಯಿಸುವ ಮಾಡು ಬಗೆಯೊಂದಿಗೆ ಬೇರೆಯೂ ಕೆಲವು ಮಾಡು ಬಗೆಗಳನ್ನು ಸೇರಿಸಿಕೊಂಡೆವಾದರೆ ಊಟ ಹೆಚ್ಚು ರುಚಿಕರವಾಗಬಲ್ಲುದು. ಮಾತ್ರವಲ್ಲ, ಅಡಿಗೆ ಮಾಡುವುದರಲ್ಲಿ ತರಾವಳಿಯಿಂದಾಗಿ ಹೆಚ್ಚಿನ ಉತ್ಸಾಹವೂ ಉಂಟಾಗಬಲ್ಲುದು. ಉದಾಹರಣೆಗೆ ತರಕಾರಿಗಳನ್ನು ನೀರಿನಲ್ಲಿ ಬೇಯಿಸಿ ಆಮೇಲೆ ಆ ನೀರನ್ನು ಇಂಗಿಸಿ ಪಲ್ಯವನ್ನು ಮಾಡುವ ಬದಲು ತರಕಾರಿಯ ತುಂಡುಗಳನ್ನು ಸ್ವಲ್ಪ ತುಪ್ಪ ಇಲ್ಲವೇ ಎಣ್ಣೆಯ ಒಗ್ಗರಣೆಯಲ್ಲಿ ಹಾಕಿ ಬೇಯಿಸಿ ತಯಾರಿಸಬಹುದು. ಇಲ್ಲವೇ
ಬಾಣಲೆಯಲ್ಲಿ ಎಣ್ಣೆ ಹಾಕದೇನೆ ನೇರವಾಗಿ ಅವನ್ನು ಬೇಯಿಸಿ ತಯಾರಿಸಬಹುದು. ಗೊಜ್ಜು, ಸಲಾಡು, ತಂಬುಳಿ, ಸಾಸಿವೆ ಇಲ್ಲವೇ ಪಚ್ಚಡಿಯಂತಹ ಬೇಯಿಸದೇ ತಯಾರಿಸಿದ ತಿನಿಸೊಂದನ್ನು ಊಟದಲ್ಲಿ ಸೇರಿಸಿಕೊಂಡೆವಾದರೆ ಇನ್ನೊಂದು ಬಗೆಯ ತರಾವಳಿ ಊಟಕ್ಕೆ ಬರುತ್ತದೆ. ಇದಲ್ಲದೆ ತರಕಾರಿಯನ್ನು ಕೆಂಡದ ಮೇಲೆ ಇಲ್ಲವೇ ಓವೆನ್ನಲ್ಲಿ ಸುಟ್ಟು ಯಾವುದಾದರೊಂದು ತಿನಿಸನ್ನು ತಯಾರಿಸಿ ಊಟದಲ್ಲಿ ಸೇರಿಸಿಕೊಳ್ಳಬಹುದು.